ದೇವರಲ್ಲಿ ಕೆಲವರು ಹೋಗಿ ದೂರುಗಳು ತಿಳಿಸ್ತಾರೆ. ಯಾವ ತರ ದೂರು ಅಂದ್ರೆ, ಸ್ವಾಮಿ ನನ್ನ ಮಗಳ ಮದುವೆ ಮಾಡಿಬಿಟ್ಟೆ, ನನ್ನ ಮಗಳ ಮದುವೆ ಮಾಡಿದೆ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಅಂತೇಳಿ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಸ್ವಾಮಿ ನಾನು ಬಾಡಿಗೆ ಮಲ್ಲಿದ್ದೀನಿ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಹೇಗಾದ್ರೂ ಮಾಡಿ ಒಂದು ಬೋಗಿದ ಮನೆ ಹಾಕ್ಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ ಇನ್ನೊಬ್ಬ ಹೇಳ್ತಾನೆ, ಸ್ವಾಮಿ ನಾನು ಮನೆ ಕಟ್ಟಿಸ್ಬಿಟ್ಟಿದ್ದೀನಿ, ಮನೆ ಕಟ್ಟಿಸ್ಬಿಟ್ಟು ಬ್ಯಾಂಕ್ ಲೋನ್ ತಗೊಂಡೆ, ಆದರೆ ಬ್ಯಾಂಕ್ ಲೋನು ತೀರ್ತಾ ಇಲ್ಲ, ಮನೆ ವ್ಯವಹಾರನೂ ಬಗೆಹರಿತಾ ಇಲ್ಲ, ಭಾಳ ನಾನು ತೊಂದರೆಯಲ್ಲಿದ್ದೀನಿ ಅಂತೇಳಿ ಹೇಳ್ತಾರೆ ದೇವ್ರ ಹತ್ರ. ಅದಾದ ನಂತರ ಇನ್ನೊಬ್ಬ ವ್ಯಕ್ತಿ, ನಿಂದೇನು ಸಮಸ್ಯೆ ಅಂತಾನೆ. ದೇವರೇ ನನಗೆಲ್ಲ ಕೊಟ್ಟಿದ್ಯಾ, ಏನು ಕೊರತೆ ಇಲ್ಲ, ಆದ್ರೆ ಆರೋಗ್ಯ ಸರಿ ಇಲ್ಲ. ನೋಡಿ, ಆರೋಗ್ಯ ಸರಿ ಇಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರು ಖಾರ ತಿಂತಾ ಇದೆಯಾ, ಕಮ್ಮಿ ಮಾಡು ಅಂತಾರೆ. ಆಮೇಲೆ ಹೇಳ್ತಾ ಇದಾರೆ, ನೀನು ಉಪ್ಪು ಜಾಸ್ತಿ ಉಪಯೋಗಿಸ್ತಾ ಇದೆಯಾ, ಉಪ್ಪು ಕಮ್ಮಿ ಮಾಡು ಅಂತಾರೆ. ಈ ರೀತಿ ನನಗೆ ಹೇಳ್ತಾ ಇದ್ದಾರೆ. ಎಲ್ಲ ಕೊಟ್ಟು ನನಗೇನು ಸಿಕ್ತು, ನನಗೆ ಎಲ್ಲ ಕೊಟ್ಟಿದೆಯಾ ದೇವ್ರೆ ನೀನು, ಆದ್ರೆ ನನಗೆ ನೆಮ್ಮದಿನೇ ಇಲ್ವಲ್ಲ ದೇವ್ರೆ ಅಂತೇಳಿ ದೇವ್ರು ಹೇಳ್ತಾರೆ. ನನಗೆ ನೆಮ್ಮದಿನೇ ಇಲ್ಲ ದೇವ್ರೆ ಅಂತೇಳಿ ಹೇಳ್ತಾರೆ. ಆಯ್ತಾ, ಸರಿ ಆಯ್ತಪ್ಪ, ನಿನ್ನ ಸಮಸ್ಯೆ ಹೇಳ್ತೀನಿ ಅವರು ಅಂತೇಳಿ ದೇವ್ರು ಏನ್ ಮಾಡ್ತಾರೆ, ಲಾಸ್ಟಿಗೆ ಇನ್ನೊಬ್ಬ ಬರ್ತಾನೆ. ನಿಂದೇನು ಸ್ವಾಮಿ, ನಾನು ಒಂದ್ ಕಡೆ ಜಾಗ ತಗೊಂಡ್ಬಿಟ್ಟೆ ಸ್ವಾಮಿ, ಒಂದು ಜಾಗದಲ್ಲಿ ನಾನೇನೋ ಒಂದು ಮಾಡ್ಬೇಕು ಅಂತೇಳಿ ಜಾಗ ತಗೊಂಡೆ, ಆ ಜಾಗದಲ್ಲಿ ಯಾವುದೂ ಬಗೆಹರಿತಾ ಇಲ್ಲ, ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ನನಗೊಂದಲ್ಲ ಒಂದು ರೀತಿಯಲ್ಲಿ ನಾನು ತೊಂದರೆ ತಗೊಳಾಕೊಂಡಿದ್ದೀನಿ ಅಂತೇಳಿ ದೇವರಲ್ಲಿ ವಿಷಯ ತಿಳಿಸ್ತಾನೆ. ಆಗ ದೇವರು ಇನ್ನೊಬ್ಬನ್ ಕೇಳ್ತಾರೆ, ನಿಂದೇನ್ ಸಮಸ್ಯೆ? ನಂದು ಸ್ವಾಮಿ, ನನಗೆ ಒಂದು ಕೈ ಇಲ್ಲ ಸ್ವಾಮಿ, ಒಂದು ಕೈಲಿ ಕೆಲಸ ಮಾಡ್ತಾ ಇದ್ದೀನಿ, ಆ ಒಂದು ಕೈ ಇನ್ನೊಂದು ಕೈ ಇದ್ದಿದ್ರೆ ನನಗೆ ಬಹಳ ಚೆನ್ನಾಗಿರೋದು ಅಂತೇಳಿ ಇನ್ನೊಬ್ಬ ಹೇಳ್ತಾನೆ. ಆಯ್ತು, ಸರಿ ಆಯ್ತು ನಾನು ತಿಳಿಸ್ತೀನಿ ಅಂತೇಳಿ ಹೇಳ್ತಾರೆ ದೇವರು. ಅದಾದ ನಂತರ ಮತ್ತೆ ಇನ್ನೊಬ್ಬ ಹೇಳ್ತಾರೆ, ಸ್ವಾಮಿ ನನಗೆ ಒಂದು 5ನೇ ಕ್ಲಾಸ್ ಓದಿದ್ರೆ ಸಾಕಾಗ್ತಾ ಇತ್ತು, ನಾನು ಓದಕ್ ಬರ್ತಾ ಇಲ್ಲ, ಬರೆಯಕ್ ಬರ್ತಾ ಇಲ್ಲ, ಬಹಳ ನೋವೆಲ್ಲಿದ್ದೀನಿ, ಏನ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅವನ ವೇದನೆ ಅವನು ಹೇಳ್ಕೊಂತಾನೆ. ಸರಿ, ದೇವ್ರು ಏನ್ ಮಾಡ್ತಾರೆ, ಆಯ್ತು ನಿಮ್ಮ ತೊಂದರೆಗಳು ನನಗೆ ಅರ್ಥ ಆಯ್ತು ಅಂತೇಳಿ ಹೇಳ್ತಾರೆ. ಹೇಳಿದ ನಂತರ ಮತ್ತೆ ಪುನಃ ನಿಮ್ಮ ಕಷ್ಟಗಳ ಗಂಟುಗಳು ತಗೊಂಡು ಬನ್ನಿ ಅಂತಾರೆ. ನಿಮ್ಮ ಕಷ್ಟದ ಗಂಟುಗಳು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಕಷ್ಟಗಳ ಗಂಟು ತನ್ನಿಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಗಂಟುಗಳು ತಗೋತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಗಂಟುಗಳು ತಗೊಂಡಾಗ ಕೆಲವರು ಸೈಕಲ್ನಲ್ಲಿ ಹಾಕೊಂಡ್ಬರ್ತಾರೆ, ಇನ್ ಕೆಲವರು ತಲೆ ಮೇಲೆ ಇಟ್ಕೊಂಡ್ಬರ್ತಾರೆ, ಇನ್ ಕೆಲವರು ಗಾಡಿಲಿ ತುಂಬ್ಕೊಂಡ್ಬರ್ತಾರೆ, ಇನ್ ಕೆಲವರು ಲಾರಿಲಿ ಹಾಕೊಂಡ್ಬರ್ತಾರೆ, ಇನ್ನೊಬ್ಬ ಕಾರ್ ಮೇಲೆ ಇಟ್ಕೊಂಡ್ಬರ್ತಾನೆ. ಹೀಗೆ ಒಬ್ಬೊಬ್ಬಂದು ಒಂದೊಂದು ಸಮಸ್ಯೆಗಳು ಹೇಳ್ಕೊಂಡು ಬರ್ತಾ ಸರಿ ಆಯ್ತು, ಎಲ್ಲ ಗಂಟುಗಳು ತಗೊಂಡ್ಬರ್ತಾರೆ. ಆಗ ದೇವರು ಹೇಳ್ತಾರೆ, ನೀನು ಗಂಟನ್ನ ಹಲ್ಲಿಡು ಅಂತಾರೆ. ಗಂಟು ಎಲ್ರು ತಂದಿದ್ದೀರಾ ಗಂಟು? ಓ ಸ್ವಾಮಿ ತಂದಿದ್ದೀವಿ ಸ್ವಾಮಿ ಗಂಟು ಅಂತಾರೆ. ಇಡೀ ಎಲ್ರು ಗಂಟು ಅಲ್ಲಿಡಿ ಅಂತಾರೆ. ಎಲ್ರು ಗಂಟಿಡ್ತಾರೆ. ಗಂಟಿಟ್ಟು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೋತಾರೆ. ಕೂತ್ಕೊಂಡು ಒಂದು 5 ನಿಮಿಷ ಜ್ಞಾನ ಮಾಡಿ ಅಂತಾರೆ. ಜ್ಞಾನ ಮಾಡ್ತಾರೆ. ಜ್ಞಾನ ಮಾಡದ ನಂತರ ಸರಿ ಕಣ್ಬಿಡಿ ಅಂತಾರೆ ದೇವರು. ಕಣ್ಬಿಡ್ತಾರೆ. ಸರಿ, ನಿಮಗೆ ಯಾರ್ಯಾರಿಗೆ ಯಾವ ಗಂಟು ಬೇಕು ಅದನ್ನ ನೀವು ತಗೊಳ್ಳಿ ಅಂತಾರೆ. ಅದ್ಭುತವಾದ ಕತೆ, ನೀವೆಲ್ಲರೂ ಕೊನೆಯವರೆಗೂ ಕೇಳಿ. ಯಾರಿಗೆ ಯಾವ್ಯಾವ ಗಂಟು ಬೇಕು ನೀವು ತಗೊಳ್ಳಿ ಅಂತಾರೆ. ಯಾಕಂದ್ರೆ ಎಲ್ಲ ದೊಡ್ಡ ಗಂಟು ಚಿಕ್ಕ ಗಂಟು ಪ್ರತಿಯೊಬ್ರು ತಂದಿರ್ತಾರೆ. ಕೆಲವರು ಅದನ್ನ ಇಟ್ಕೊಳಕ್ಕಾಗಲ್ಲ, ಕೈಲಿ ಇಟ್ಕೊಳಕ್ಕಾಗಲ್ಲ, ಅದೇನಿದ್ರು ಒಂದು ಗಾಡಿ ತಗೊಂಡೇ ಹಾಕೊಂಡು ಹೋಗ್ಬೇಕು. ಆ ತರದಲ್ಲಿ ಕೆಲವರು ತಗೊಂಡ್ಬಂದಿರ್ತಾರೆ. ಆಗ ದೇವರು ನಿಮ್ಗೆ ಯಾರಿಗೆ ಯಾವ ಗಂಟು ಬೇಕು ಅದನ್ನ ನೀವು ಆರಾಮಾಗಿ ಖುಷಿಯಿಂದ ತಗೋಬಹುದು ಅಂತಾರೆ. ಆಗ ಲಾಸ್ಟಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಅವ್ರವ್ರ ಗಂಟೆ ತಗೋತಾರೆ. ದೇವ್ರಿಗೆ ಆಶ್ಚರ್ಯ, ಇನ್ನೇನೆಲ್ಲ ಅವ್ರವ್ರ ಗಂಟೆ ತಗೊಂಡ್ರಲ್ಲ ಯಾಕೆ? ದೇವ್ರಿಗೆ ಆಶ್ಚರ್ಯ, ಇವೆಲ್ಲ ಅವ್ರವ್ರ ಗಂಟೆ ತಗೊಂಡ್ರಲ್ಲ ಯಾಕೆ ಅಂತ. ಆಗ ಅವ್ರು ಹೇಳ್ತಾರೆ,
ಸ್ವಾಮಿ, ನನ್ನ ಕಷ್ಟ ನನಗೆ ಇರ್ಲಿ, ನನಗಂಟು ನನಗೆ ಇರ್ಲಿ, ಅಷ್ಟು ದೊಡ್ಡ ಗಂಟು ನಾನು ಹೊತ್ಕೊಂಡು ಹೋಗಕ್ಕಾಗಲ್ಲ, ಅಷ್ಟು ಕಷ್ಟ ನನಗೆ ಬೇಡ ಅನ್ನೋ ಒಂದು. ಅವಾಗ ಹೇಳ್ತಾರೆ, ದೇವ್ರು ಹೇಳ್ತಾರೆ, ಪ್ರತಿ ಒಬ್ಬನಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇದೆ, ಕಷ್ಟ ಇಲ್ದೇ ಇರೋ ಮನುಷ್ಯ ಇಲ್ವೇ ಇಲ್ಲ. ಆಪತ್ತು ಬಾಂಧವನಿಗೂ ಸಹ ಆಪತ್ತು ತಪ್ಪಿದ್ದಲ್ಲ. ಇದೇ ಜೀವನ, ಅತಿ ಆಸೆ ಗತಿಗೇಡು. ನಾವೆಷ್ಟು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ಜೀವನ ಚೆನ್ನಾಗಿರುತ್ತೆ. ಆಸೆ ದುಃಖಕ್ಕೆ ಮೂಲ ಅಂತೇಳಿ ಈ ಒಂದು ಕಥೆಯ ಸಾರಾಂಶ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು.